ಆರೂರು ತೋಟದ ಸಂಪಿಗೆ ನಗರದ ಉದ್ಯಾವರದ ಪ್ರದೇಶದಲ್ಲಿ ಫ್ರೆಂಡ್ಸ್ ಗಾರ್ಡನ್ ಬಾಲಗಣಪತಿ ಭಜನಾ ಮಂಡಳಿಯವರು ಬಹಳ ಸಂತೋಷದಿಂದ ಗಣೇಶ ಚತುರ್ಥಿಯ ಸಂಭ್ರಮದ ಸಮಯವನ್ನು ಆಚರಿಸ್ತಾ ಇದ್ದಾರೆ. ಅವರ ಈ ಸಂಭ್ರಮದ ಸಮಯ ಸುಮಾರು 27 ವರ್ಷದಿಂದ ಆಚರಣೆ ಆಗ್ತಾ ಈ ವರ್ಷಕ್ಕೆ 28ನೇ ವರ್ಷಕ್ಕೆ ಈ ಒಂದು ಕಾಲಿಡ್ತಾ ಇದ್ದಾರೆ. ಈ ಸಂಭ್ರಮವನ್ನು ಹೇಗೆ ಆಚರಿಸ್ತಾ ಇದ್ದಾರೆ, ಈ ಯುವಕ ಮಂಡಲದ ಎಲ್ಲ ರೀತಿಯಾದಂತಹ ಭಕ್ತಾದಿಗಳು ಹೇಗೆ ಈ ಒಂದು ಸಮಾರಂಭಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಎಂಬುದನ್ನು ನಮ್ಮ ಅಧ್ಯಕ್ಷರ ಹತ್ರ ಕೇಳ್ತಾ ಬರುವ. ಉದ್ಯಾವರ ಫ್ರೆಂಡ್ಸ್ ಗಾರ್ಡನ್ ಬಾಲಗಣೇಶ ಸಮಿತಿ ಉದ್ಯಾವರ ಇದರ 28ನೇ ವರ್ಷದ ಈ ಗಣೇಶೋತ್ಸವ ಒಂದು ಮಹೋತ್ಸವವನ್ನು ಈ ವರ್ಷ ನಾವು ಈ ದಿನ ಆಚರಿಸುತ್ತಿದ್ದೇವೆ. ಹಾಗೆ ಈ 28ನೇ ವರ್ಷದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಈ ಸಮಾಜದ ಏಳಿಗೆಗಾಗಿ ಈ ಕೆಲವು ಈ ಮನೆ ನಿರ್ಮಿಸುವ ಕಾರ್ಯಕ್ರಮ, ಹಾಗೆ ವಿದ್ಯುತ್ ಸಂಪರ್ಕವನ್ನು ನೀಡುವ ಕಾರ್ಯಕ್ರಮ, ಹಾಗೆ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಒಂದು ಗೋಪುರವನ್ನು ನೀಡುವ ಮೂಲಕ, ಹಾಗೆ ಭಾಳಷ್ಟು ನಾವು ಈ ಕೋವಿಡ್ ಸಂದರ್ಭದಲ್ಲಿ ಕಿಟ್ ವಿತರಣೆ, ಹಾಗೆ ಲಸಿಕಾ ಕಾರ್ಯಕ್ರಮ ಮುಂತಾದ ತುಂಬ ಕಾರ್ಯಕ್ರಮ ನಾವು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಈ ಉದ್ಯಾವರ ಭಾಗದಲ್ಲಿ ನಮ್ಮ ಫ್ರೆಂಡ್ಸ್ ಗಾರ್ಡನ್ ಒಂದು ಒಳ್ಳೆಯ ಒಂದು ಸಂಸ್ಥೆಯಾಗಿ ಈಗ ಮೂಡಿ ಬರ್ತಾ ಉಂಟು. ಈಗ ನಾವು ಅದನ್ನು ನಾನು ಅಧ್ಯಕ್ಷನಾಗಿ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಮತ್ತು ನಾವೊಂದು ಸಂಕಲ್ಪ ಮಾಡಿದ್ದೇವೆ, ಅಂದರೆ ನಾವೊಂದು ಈ ಜಾಗದಲ್ಲಿ ನಮ್ಮ ಈ ಸಂಸ್ಥೆಯ ಒಂದು ಜಾಗವನ್ನು ಖರೀದಿ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಬೇಕೆಂದು ನಾವು ಒಂದು ಸಂಕಲ್ಪ ಮಾಡಿದ್ದೇವೆ. ಅದು ಕೂಡ ಒಂದು ಈ ವರ್ಷದಲ್ಲಿ ನಾವೊಂದು ಜಾಗವನ್ನು ಸಣ್ಣ ಮಟ್ಟದ ಜಾಗವನ್ನು ನಾವು ಖರೀದಿ ಮಾಡಿದ್ದೇವೆ. ಈಗ ನಂತರದ ದಿನಗಳಲ್ಲಿ ನಾವೊಂದು ಅದಕ್ಕೆ ಕಟ್ಟಡವನ್ನು ನಿರ್ಮಿಸುವ ಮೂಲಕ ನಮ್ಮ ಸಂಸ್ಥೆಯ ಒಂದು ನಿರ್ಮಾಣ ಮಾಡುವ ನಾವು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈಗ ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಹಾಗೆ ಈ ಸಂಸ್ಥೆಗೆ ಭಾಳಷ್ಟು ನಮ್ಮ ಈ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತುಂಬ ಜನ ನಮಗೆ ಧನ ಸಹಾಯವನ್ನು ನೀಡಿ ನಮ್ಮನ್ನು ಪ್ರೇರೇಪಿಸಿ ನಮ್ಮ ಸಂಸ್ಥೆಯನ್ನು ಏಳಿಗೆಯನ್ನು ಬಯಸುತ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಈ ಒಂದು ವಿಶೇಷವಾದಂತಹ ಬಾಲಗಣಪತಿಯ ಈ ಒಂದು ಸಂದರ್ಭದಲ್ಲಿ, ಈ ಒಂದು ವಿಶೇಷವಾದಂತಹ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನಿಗೆ ಪೂಜೆ ಮಾಡುವ ಮೂಲಕವಾಗಿ ಈ ಹಿಂದೆ ಬಾಲಗಂಗಾಧರ ತಿಲಕ್ ಅವರನ್ನು ನಾವು ನೆನೆಸಲೇಬೇಕಾಗ್ತದೆ. ಕಾರಣ ಯಾಕೆ ಅಂತ ಹೇಳಿದರೆ, ಚತುರ್ಥಿಯ ವಿಶೇಷ ದಿನದಲ್ಲಿ ಎಲ್ಲ ರೀತಿಯಾದಂಥ ಭಾರತೀಯರನ್ನು ಒಗ್ಗೂಡಿಸಿಕೊಂಡು ನಮ್ಮ ದೇಶಕ್ಕೆ ಬೇಕಾಗುವಂಥ ಸ್ವತಂತ್ರವನ್ನು ತಂದುಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಅವರೊಂದು ಗಣೇಶ ಚತುರ್ಥಿಯನ್ನು ವಿಶೇಷವಾಗಿ ಸಂಭ್ರಮಾಚರಣೆ ಮಾಡೋ ಮೂಲಕವಾಗಿ ಭಾರತೀಯರನ್ನು ಒಗ್ಗೂಡಿಸಿದರು. ಆ ಒಂದು ಪ್ರತೀಕವಾಗಿ ನಾವು ಕಾಣ್ತಾ ಇರ್ಬೋದು, ಈ ಕ್ಷೇತ್ರದಲ್ಲಿ ಮಹಾಗಣಪತಿಯ ದೇವರನ್ನು ನೋಡ್ತಾ ಇದ್ದೇವೆ. ಆ ದೇವರ ಎಡಬದಿಗೆ ನಾವು ಕಾಣ್ತಾ ಇದ್ದೇವೆ ಬಾಲಗಂಗಾಧರ ತಿಲಕರ ಫೋಟೋವನ್ನು. ಈ ಬಾಲಗಂಗಾಧರ ತಿಲಕರ ಫೋಟೋವನ್ನು ಇಟ್ಟು ಈ ಒಂದು ಮಹಾಗಣಪತಿ ದೇವರ ಪೂಜೆ ಮಾಡುವಂಥ ವಿಶೇಷ ಗಳಿಗೆಯನ್ನು ನಾವೀ ಸಂಪಿಗೆ ನಗರದ ಈ ಒಂದು ಪ್ರದೇಶದಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಸಂಭ್ರಮದ ಈ ಒಂದು ಹೊತ್ತಿನಲ್ಲಿ ನಮ್ಮ ಈ ಎಲ್ಲ ರೀತಿಯಾದಂಥ ಸಮಿತಿಯನ್ನು ಒಗ್ಗೂಡಿಸಬೇಕು ಅಂತೇಳುವ ನಿಟ್ಟಿನಲ್ಲಿ ದಿನೇಶ್ ಅವರು ಈ ಒಂದು ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ನಾವೀ ಒಂದು ಬಾಲಗಂಗಾಧರ ತಿಲಕರ ಈ ಒಂದು ಫೋಟೋವನ್ನು ಇಟ್ಟಂತಹ ಆ ಒಂದು ವಿಶೇಷವಾದಂಥ ಸಂದರ್ಭದ ಬಗ್ಗೆ, ಅದೇ ರೀತಿಯಾಗಿ ಈ ವರ್ಷದ ಚತುರ್ಥಿಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಎಂಬುದನ್ನು ನಮ್ಮ ಈ ದಿನೇಶ್ ಅವರಲ್ಲಿ ಕೇಳ್ತಾ ಬರುವ. ಬಾಲಗಂಗಾಧರ ತಿಲಕರ ಆಶಯದಂತೆ ಸಂಘಟನೆಯಿಂದ ಬಲಯುತರಾಗಿ ಎನ್ನುವಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಅವರ ಕರೆಯನ್ನು ನೀಡಿದ್ದಾರೆ, ಆ ಪ್ರಕಾರವಾಗಿ ಈ ಒಂದು ಹಿಂದುಳಿದಂಥ ಒಂದು ಈ ಗ್ರಾಮ ಉದ್ಯಾವರ ಗ್ರಾಮ ನಮ್ಮದು, ಅದರಲ್ಲಿ ನಮ್ಮದು ಸಂಪಿಗೆ ನಗರ ಆರೂರು ತೋಟ ಒಂದು ಕುಗ್ರಾಮ ಅಂತ ಹೇಳ್ಬೋದು. ಒಂದು 28 ವರ್ಷಗಳ ಹಿಂದೆ ನಮ್ಮ ಇಲ್ಲಿ ಮಕ್ಕಳೆಲ್ಲ ಒಟ್ಟಾಗಿ ಸೇರಿ ಇಲ್ಲಿ ಒಂದು ಕಲ್ಲಿಗೆ ಹೂವನ್ನು ಇಟ್ಟು ಪೂಜಿಸಿದಂಥ ಸಮಯ. ಬಹುಶಃ ಆ ಕಲ್ಲರಳಿ ಶಿಲೆಯಾಗಿ ಎನ್ನುವ ಹಾಗೆ ಅದು ಬಂದು ನಮಗೆ ಆ ಗಣಪತಿ ಒಲಿದ ಪ್ರಕಾರವಾಗಿ ನಮ್ಮಲ್ಲಿ ಒಂದು ಉತ್ತಮ ಸಂಘಟನೆಯಾಗಿ ನಾವು ಸಮಾಜದಲ್ಲಿ
ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ವರ್ಗವನ್ನು ಒಕ್ಕೂಡಿಸಿಕೊಂಡು, ನಮ್ಮಲ್ಲಿ ಎಲ್ಲ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಸಂಸ್ಥೆ ಬೆಳೆಯುವುದರ ಜೊತೆಗೆ ಈ ಸಮಾಜವನ್ನು ಅಭಿವೃದ್ಧಿಯ ಪಥಗಳಿಗೆ ನಾವು ಇಲ್ಲಿ ಕೊಂಡೋಗಿದ್ದೇವೆ. ಸಮಾಜಕ್ಕೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಕಲಿಕಾ ಅದಕ್ಕೆ ಸಹಕಾರ ಇರ್ಬೋದು, ಸಾಮಾಜಿಕವಾಗಿ ಯಾರು ಬಡವರ್ಗದವರು ಇದ್ದಾರೆ ಅಥವಾ ಸಾಮಾಜಿಕವಾಗಿ ಇಲ್ಲಿನ ರಸ್ತೆಗಳು ಅಭಿವೃದ್ಧಿ ಎಲ್ಲ ಅಭಿವೃದ್ಧಿಗಳಿಗೆ ಕೂಡ ನಮ್ಮ ಈ ಸಂಸ್ಥೆ ನಮ್ಮನ್ನು ತೊಡಗಿಸಿಕೊಂಡಿದೆ. ನಮಗೆ ಹೆಚ್ಚಾಗಿ ನಮ್ಮ ಊರಿನ ಜನತೆ, ಇಲ್ಲಿನ ಪ್ರದೇಶದ ಜನತೆ ಯಾವಾಗಲೂ ಕೂಡ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥವ್ರು. ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನೆಸ್ಕೊಳ್ತಾ ಇದ್ದೇವೆ ಎಲ್ಲರನ್ನ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಕಲ್ಪನೆ ನಮ್ಮಲ್ಲಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವೊಂದು ಭಜನಾ ಮಂಡಳಿಯನ್ನು ಸ್ಥಾಪಿಸಿದ್ದೇವೆ. ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ನಮ್ಮ ಸಂಘದ ಕಚೇರಿಯಲ್ಲಿ ಭಜನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಊರಿನ ಮಹಿಳೆಯರಿರ್ಬೋದು ಎಲ್ಲರೂ ಕೂಡ ಒಂದು ಭಾಗವಹಿಸಿ ಅದನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಆ ಗಣೇಶನನ್ನು ಮುಂದಿಟ್ಟುಕೊಂಡು ಈ ಸಮಾಜದ ಸೇವೆಯನ್ನು ನಿರಂತರವಾಗಿ ಮಾಡುವಂಥ ಮನಸ್ಸು ನಮ್ಮ ಎಲ್ಲ ಸದಸ್ಯರಲ್ಲಿದೆ. ಭಾಳ ಸಂತೋಷ ಏನು ಅಂತ ಹೇಳಿದರೆ, ಫ್ರೆಂಡ್ಸ್ ಗಾರ್ಡನ್ ಬಾಲಗಣಪತಿ ಭಜನಾ ಮಂಡಳಿ ಈ ಆರೂರು ತೋಟ ಸಂಪಿಗೆ ನಗರದ ಉದ್ಯಾವರದಲ್ಲಿ ನಾವು ಕಾಣುವಂಥದ್ದು ವಿಶೇಷ ಏನು ಅಂತ ಹೇಳಿದರೆ, ಸಮಾಜಕ್ಕೋಸ್ಕರವಾಗಿ ಏನಾದರೂ ಒಂದು ನೀಡಬೇಕು ಅಂತ ಹೇಳುವಂತಹ ಕಳಕಳಿ. ಇಲ್ಲಿ ಬಂದಿರುವಂತಹ ಗಣೇಶ ಚತುರ್ಥಿಗೆ ಬಂದಿರುವಂತಹ ಎಲ್ಲ ರೀತಿಯಾದಂತಹ ದಾನಿಗಳು ಕೊಟ್ಟಿರುವಂತಹ ಆ ಹಣ ಇರ್ಬೋದು, ಕಾಣಿಕೆ ಇರ್ಬೋದು, ಆ ಕಾಣಿಕೆಯನ್ನು ಸಮಾಜದ ಅಭಿವೃದ್ಧಿ ಮಾಡಬೇಕು, ಸರ್ವ ಧರ್ಮರಿಗೂ ಒಳ್ಳೆ ರೀತಿಯಾದಂಥ ವ್ಯವಸ್ಥೆ ಆಗಬೇಕು. ಆಗಲೇ ಅವರು ಹೇಳ್ತಾ ಹೋದಾಗೆ ಕುಗ್ರಾಮವನ್ನು ಒಂದು ಒಳ್ಳೆ ರೀತಿಯಾದಂತಹ ಗ್ರಾಮ, ಒಂದು ಆದರ್ಶ ಗ್ರಾಮವಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಕನಸು ಇವರಲ್ಲಿದೆ. ಆ ಕನಸಿಗೆ ಮಹಾಗಣಪತಿ ದೇವರು, ಬಾಲಗಣಪತಿ ದೇವರು ಸಂಪೂರ್ಣವಾದಂಥ ಅನುಗ್ರಹ ನೀಡಲಿ ಅಂತ ಹೇಳ್ತಾ ಭಾಳ ಸಂತೋಷದಿಂದ ಇವತ್ತಿನ ಇಲ್ಲಿಯ ವಿಶೇಷವಾದಂಥ ಗಣಪತಿಯ ಕಾರ್ಯಕ್ರಮಕ್ಕೆ ಮಹಾಗಣಪತಿಯ ಅನುಗ್ರಹ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಉದ್ಯಾವರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಜಿತೇಂದ್ರ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಇವರು ಯುವಕರನ್ನು ಒಗ್ಗೂಡಿಸುವುದರಲ್ಲಿ ಬಹಳ ಪ್ರಬಲ. ಯಾವಾಗಲೂ ಯುವಕರನ್ನು ಒಗ್ಗೂಡಿಸ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಯುವಕರು ಅವರ ಮಾತನ್ನು ಕೇಳ್ತಾ ಹೋಗ್ತಾರೆ. ಆಗ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಹಿಂದೇಟಾಕುವಂಥ ಅವಶ್ಯಕತೆ ಇರುವುದಿಲ್ಲ. ಅಂತಹ ಸಂಘಟನೆ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಶಕ್ತಿ ಇರಬೇಕಾಗ್ತದೆ, ಅಷ್ಟು ಮಾತಿನ ಪ್ರಬಲತೆ ಇರಬೇಕಾಗ್ತದೆ, ಅದರೊಟ್ಟಿಗೆ ಪ್ರಾಮಾಣಿಕತೆ ಇರಬೇಕಾಗ್ತದೆ. ಇವೆಲ್ಲವನ್ನು ಒಳಗೊಳಿಸಿದವರು ಶ್ರೀಯುತರು ಜಿತೇಂದ್ರ ಶೆಟ್ಟಿ. ಬಹಳ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ವಿಶೇಷವಾದಂತಹ ಗಳಿಗೆ, ಚತುರ್ಥಿಯ ವಿಶೇಷವಾದಂತಹ ಸಮಯ, ಈ ಸಮಯವನ್ನು ಯುವಕರನ್ನೆಲ್ಲ ಒಗ್ಗೂಡಿಸಿಕೊಂಡು ಈ ಚತುರ್ಥಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯನ್ನು ಒಟ್ಟಿಗೆ ಮಾಡಿಕೊಂಡು, ಯುವಕ ಮಂಡಲವನ್ನು ಒಟ್ಟಿಗೆ ಮಾಡಿಕೊಂಡು ಹೇಗೆ ಆಚರಿಸ್ತಾ ಇದ್ದೀವಿ? ಉದ್ಯಾವರ ಸಾರ್ವಜನಿಕ ಗಣೇಶೋತ್ಸವ ಎನ್ನುವಂಥದ್ದು ಒಂದು ವಿಶಿಷ್ಟವಾದ ಸಂಭ್ರಮಾಚರಣೆ. ಕಳೆದ 33 ವರ್ಷಗಳ ಹಿಂದೆ ಜಾತಿ ಮತ ಭೇದವಿಲ್ಲದೆ ಈ ಒಂದು ಸಾಮರಸ್ಯದಕ್ಕೋಸ್ಕರವಾಗಿ ನಮ್ಮ ಯುವಕ ಮಂಡಲದ ಹಿರಿಯರಾದಂಥ ವಿ.ಕೆ. ಉದ್ಯಾವರ್ ಇರ್ಬೋದು, ಮಂಜುನಾಥ್ ಉದ್ಯಾವರ್ ಇರ್ಬೋದು, ನಮ್ಮ ಗಂಗಾಧರ್ ಸಾಲ್ಯಂಡ್ರು ಇರ್ಬೋದು, ಇಂತಹ ಮಹಾನ್ ವ್ಯಕ್ತಿಗಳು ಸೇರಿಕೊಂಡು ಈ ಒಂದು ಗಣೇಶೋತ್ಸವವನ್ನು ಕಲ್ಪನೆಯನ್ನು ಆಯೋಜಿಸಿದ್ದಾರೆ. ವಿಶೇಷವಾಗಿ ಈ ಗಣೇಶೋತ್ಸವದ ಅಂತ ಹೇಳಿದರೆ ಮುಸ್ಲಿಂ ಬಾಂಧವರು ಈ ಗಣೇಶೋತ್ಸವದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿದ್ದಾರೆ. ಕ್ರಿಶ್ಚಿಯನ್ ಬಂಧುಗಳು ಈ ಗಣೇಶೋತ್ಸವದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿದ್ರಿಂದ ಇವತ್ತು ಉದ್ಯಾವರದಲ್ಲಿ ಯಾವುದೇ ಊರಿನಲ್ಲಿ ಒಂದು ಸಾಮರಸ್ಯ ಇದ್ದರೂ ಈ ಇವತ್ತಿನವರೆಗೆ ಯಾವುದೇ ಕೋಮು ಸಾಮರಸ್ಯ ಕದಡದೇ ಇರೋದು ಭಾಳ ಸಾಮರಸ್ಯದಿಂದ ಬದುಕಲಿಕ್ಕೆ ಈ ಗಣೇಶೋತ್ಸವ ಮುಖ್ಯ ವೇದಿಕೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಖಂಡಿತವಾಗಿಯೂ ಆಗಲೇ ನಾವು ಕೇಳ್ತಾ ಬಂದೆವು, ಸರ್ವ ಧರ್ಮದವರು ಒಗ್ಗೂಡಿಕೊಂಡು ಅವರದೇ ಅಧ್ಯಕ್ಷದಲ್ಲಿ ಅವರವರೇ ಒಂದು ಉತ್ತಮ ರೀತಿಯಾಗಿ ಸಾಂಗವಾಗಿ ನಡಿಲಿಕ್ಕೆ ಕಾರಣಕರ್ತರಾಗ್ತಿರುವಂತಹ ಈ ಎಲ್ಲ ಸರ್ವ ಧರ್ಮದವರು ಈ ಒಂದು ಉದ್ಯಾವರದಲ್ಲಿ ನಡೆಯುವಂಥ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಇವರನ್ನೆಲ್ಲ ಒಗ್ಗೂಡಿಸಬೇಕು ಅಂತೇಳಿ ಅಷ್ಟು ಸುಲಭ ಇಲ್ಲ. ಜಿತೇಂದ್ರ ಶೆಟ್ಟಿ ಅವರು ಹೇಗೆ ಇವರನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ಸರ್ವ ಧರ್ಮದವರನ್ನು ಸಮಾನವಾಗಿ ನೋಡಿಕೊಳ್ತಾರೆ ಎಂಬುದನ್ನು ಕೇಳ್ತವರು.
ವಿಶೇಷವಾಗಿ ನಾವೆಲ್ಲ ಸಾಮಾಜಿಕ ಸೇವೆ ಮಾಡಿಕೊಂಡು ಮುಂದುವರಿದವರು. ಹೀಗಾಗಿ ನಮ್ಮ ಎಲ್ಲ ಯುವಕರು ಇವತ್ತು ಯುವಕ ಮಂಡಲದಲ್ಲಿರುವಂಥ ಎಲ್ಲ ಸದಸ್ಯರಿರ್ಬೋದು, ಸಾರ್ವಜನಿಕ ಗಣೇಶದಲ್ಲಿರುವಂಥ ಎಲ್ಲ ಯುವಕರು ಯಾವುದೇ ಒಂದು ಫಲಾಪೇಕ್ಷವಿಲ್ಲದೆ ತಮ್ಮನ್ನು ತಾವು ಈ ಸಂದರ್ಭ ತೊಡಗಿಸಿಕೊಂಡದ್ರಿಂದ ಈ ಒಂದು ಉತ್ಸವ ಯಶಸ್ವಿಯಾಗಿ 33 ವರ್ಷವನ್ನು ನಡೀತಾ ಬಂದಿದೆ. ಭಾಳ ಸಂತೋಷ ಆಯಿತು. ಉತ್ತಮವಾದಂಥ ಈ ರೀತಿಯ ಸಂಘಟನೆ ಮತ್ತು ಕೂಡ ನಡೀಲಿ, ಇಂತಹ ಅಭಿವೃದ್ಧಿಗಳು ಈ ಒಂದು ಉದ್ಯಾವರದ ಕ್ಷೇತ್ರದಲ್ಲಿ ನಡೀಲಿ ನಿಮ್ಮಿಂದ ಅಂತ ಹೇಳ್ತಾ ಭಾಳ ಸಂತೋಷ ಆಯಿತು. ಧನ್ಯವಾದಗಳು. ಬಾಲಗಣಪತಿ ಭಜನಾ ಮಂಡಳಿಯಲ್ಲಿ ತುಳುನಾಡಿಗೆ ಚಿರಪರಿಚಿತರಾಗಿರುವಂಥ ಹಿಂದೂ ಮುಖಂಡರಾಗಿರುವಂಥ ಶ್ರೀಯುತ ಯಶ್ಪಾಲ್ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ. ಈ ಕ್ಷೇತ್ರದ ವಿಶೇಷವಾದಂಥ ಗಣೇಶ ಚತುರ್ಥಿಯ ಸಂಭ್ರಮವನ್ನು ತಮ್ಮೊಂದಿಗೆ ಹಂಚಲಿಕ್ಕಿದ್ದಾರೆ. ಬನ್ನಿ. ಖಂಡಿತವಾಗಿಯೂ ನಾಡಿನ ಸಮಸ್ತ ಜನರಿಗೆ ಮೊದಲಿಗೆ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಈ ವರ್ಷದ ಗಣೇಶ ಚೌತಿ ನಮಗೆಲ್ಲರಿಗೆ ವಿಶೇಷತೆ, ಏಕೆಂದರೆ ಕಳೆದ 2 ವರ್ಷದ ಅವಧಿಯಲ್ಲಿ ಭಾಳಷ್ಟು ಅಡೆತಡೆಗಳಿಂದ ದೇವರ ಒಂದು ಪರೀಕ್ಷೆಯಾಗಿ ಯಾವ ರೀತಿಯಲ್ಲಿ 2 ವರ್ಷ ನಾವು ಬದುಕಿದ್ದೇವೆ, ಇನ್ನೊಬ್ಬರಿಗೆ ಯಾವ ರೀತಿ ಬದುಕಲಿಕ್ಕೆ ಬಿಟ್ಟಿದ್ದೇವೆ. ಅದೇ ರೀತಿ ನಮ್ಮೆಲ್ಲರಲ್ಲಿ ಒಂದು ಆತಂಕ ಇತ್ತು, ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಬ್ಬ ಆಚರಣೆಗಳನ್ನು ಯಾವ ರೀತಿ ಮಾಡ್ಬೋದೆಂಬ. ಆದರೆ ಇವತ್ತು ದೇವರ ಒಂದು ವಿಶೇಷ ಅನುಗ್ರಹದಿಂದ ಈ ಹಿಂದೆ ಯಾವ ರೀತಿಯಲ್ಲಿ ನಾವೆಲ್ಲರೂ ಭಗವತ್ ಭಕ್ತರು ಒಂದೇ ಕುಟುಂಬದ ಸದಸ್ಯರಾಗಿ ಹಿಂದೆ ಎಲ್ಲ ನಾವು ಧಾರ್ಮಿಕ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಿತ್ತು. ಬಹುಶಃ ಮತ್ತೊಮ್ಮೆ ದೇವರು ನಮಗೆ ಈ ವರ್ಷ ಅದೇ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆ ಇವತ್ತು ಭಾಳಷ್ಟು ವಿಶೇಷವಾದ ಜಿಲ್ಲೆ, ಏಕೆಂದರೆ ಉಡುಪಿ ಜಿಲ್ಲೆಯಲ್ಲಿ ಆಗುವಷ್ಟು ಧಾರ್ಮಿಕ ಆಚರಣೆ ವಿಚಾರಣೆಗಳು ಇವತ್ತು ದೇಶದ ಯಾವುದೇ ಮೂಲೆ ಹೋದರೆ ಕಾಣಲಿಕ್ಕೆ ಸಿಗುವುದಿಲ್ಲ. ಇವತ್ತು ವಿಶೇಷವಾಗಿ ದೇಶದ 540 ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆ ಒಂದು ವಿಶೇಷ ಸ್ಥಾನಮಾನ ಕಂಡಿದೆ. ಏಕೆಂದರೆ ಸುಮಾರು 470 ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸುವ ಜಿಲ್ಲೆ ಇದ್ದರೆ ಅದು ಉಡುಪಿ. ಅದರ ಅರ್ಥ ಏನಂದರೆ ಉಡುಪಿಯಲ್ಲಿರುವ ಜನರ ಈ ಒಂದು ಧಾರ್ಮಿಕ ಆಚಾರ ವಿಚಾರಗಳು ಅವರ ಒಂದು ಅದರಲ್ಲಿ ಹೊಂದಾಣಿಕೆಯೊಂದಿಗೆ ಕೆಲಸ ಮಾಡೋದು, ಅದೇ ರೀತಿ ಇರುವಲ್ಲೆಲ್ಲ ಭಗವತ್ ಭಕ್ತರ ಒಂದು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುವ ಒಂದು ಕೇಂದ್ರವಾಗಿ ಇವತ್ತು ಮೂಡಿಬಂದಿದೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ನಮ್ಮ ದೇಶ 75ರ ಆಜಾದಿಗೆ ಅಮೃತ ಮಹೋತ್ಸವವನ್ನು ಆಚರಿಸುವುದುಂಟು. ಇನ್ನೊಂದು ಕಡೆ ಉಡುಪಿ ಜಿಲ್ಲೆ ರಜತ ಮಹೋತ್ಸವವನ್ನು ಆಚರಿಸುವುದು. ಅದರಲ್ಲಿ ವಿಶೇಷವಾಗಿ ರಜತ ಮಹೋತ್ಸವ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆ 470 ಗಣಪತಿಯನ್ನು ಸಾರ್ವಜನಿಕ ರೀತಿಯಲ್ಲಿ ಆಚರಿಸುವ ಮೂಲಕ ದೊಡ್ಡ ಸಾಧನೆಯನ್ನು ಮಾಡಿದೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಸಮಸ್ತ ಜನರಿಗೆ ಮತ್ತೊಮ್ಮೆ ಚೌತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಭಾಗದ ಆರೂರು ತೋಟದಲ್ಲಿ ಕೂಡ ಈ ಭಾಗದ ಎಲ್ಲ ಯುವ ಜನತೆ, ಏಕೆಂದರೆ ಈ ಹಿಂದೆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರ ಕಲ್ಪನೆ ಇತ್ತು, ಏನಂದರೆ ಸಾರ್ವಜನಿಕವಾಗಿ ಗಣೇಶನನ್ನು ವಿಗ್ರಹ ರಚನೆ ಮಾಡೋ ಮೂಲಕ ಅಲ್ಲಿ ಪೂಜಿಸಬೇಕು, ಆ ಮೂಲಕ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಒಂದು ಯುವಕರ ಶಕ್ತಿಯನ್ನು ಕೈ ಜೋಡಿಸಬೇಕೆಂದು. ಬಹುಶಃ ಅವರ ಕಲ್ಪನೆ ಇವತ್ತು ನನಸಾಗುವ ಮೂಲಕ ಕೇವಲ ಗಣೇಶೋತ್ಸವಕ್ಕೆ ಮಾತ್ರ ಸೀಮಿತವಾಗಿರದೆ ಇಂಥ ಗಣೇಶೋತ್ಸವ ಸಮಿತಿಗಳು ಇವತ್ತು ಊರಿನ ಗ್ರಾಮದ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಳ್ಳುವ ಮೂಲಕ ಕೇವಲ ಚೌತಿ ಆಚರಣೆ ಮಾತ್ರ ಅಲ್ಲ, ಗ್ರಾಮದಲ್ಲಿ ಆಗುವ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿಶೇಷವಾಗಿ ಕೊಡುಗೆ ನೀಡುವ ಮೂಲಕ ಇವತ್ತು ಊರಿನ ಆಸ್ತಿಯಾಗಿ ಇವತ್ತು ಮೂಡಿಬಂದಿದೆ. ಖಂಡಿತವಾಗಿಯೂ ಆರೂರು ತೋಟದ ಯುವಕರು ಕೂಡ ಭಾಳಷ್ಟು ಶ್ರದ್ಧೆ ಭಕ್ತಿಯಿಂದ ಭಾಳಷ್ಟು ಪರಿಶ್ರಮದಿಂದ ಭಾಳಷ್ಟು ವರ್ಷದಿಂದ ಈ ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ನಿತ್ಯ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ನಿಮ್ಮ ಸೇವೆ ಈ ಭಾಗದ ಜನರಿಗೆ ಸಿಗಲಿವೆ ಅಂತ ಹಾರೈಸುತ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನರಿಗೆ ಗಣೇಶ ಹಬ್ಬದ ಶುಭಕಾಮನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೀನಿ. ಭಾಳ ಸಂತೋಷ ಆಯಿತು. ಧನ್ಯವಾದಗಳು.